ಇವ್ರ ಹೆಸರು ವಿದ್ಯಾ ಅಂತ. ಇವ್ರಿಗೂ ಕೂಡ ಕೂದಲು ಉದುರೋ ಪ್ರಾಬ್ಲಮ್ 3 ವರ್ಷದಿಂದ ಆಗ್ತಾ ಇತ್ತು. ಅವರು ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ. ಇಲ್ಲಿ ಬಂದಾಗ ನಾವು ಪೂರ್ತಿಯಾಗಿ ಅವ್ರದ್ದು ಹಿಸ್ಟ್ರಿ ತಗೊಂಡ್ವಿ. ಸೊ ಹೇಗೆ ಹೇರ್ ಫಾಲ್ ಶುರು ಆಯ್ತು, ಎಷ್ಟು ವರ್ಷದಿಂದಿತ್ತು, ಆಮೇಲೆ ಇಲ್ಲಿವರೆಗೆ ಎಷ್ಟು ಹೇರ್ ಫಾಲ್ ಅವ್ರಿಗಾಗಿದೆ, ಹೊಸ ಹೇರ್ ಬೆಳೀತಾ ಇಲ್ವಾ, ಅದೆಲ್ಲ ನಾವು ಕೌನ್ಸಿಲಿಂಗ್ ಮಾಡಿದ್ವಿ. ಅವಾಗ ಗೊತ್ತಾಯ್ತು ಅವ್ರಿಗೆ ಸ್ಟ್ರೆಸ್ ರಿಲೇಟೆಡ್ ಮತ್ತೆ ಡಿಸ್ಟರ್ಬ್ ಸ್ಲೀಪ್ ಇಂದ ಹೇರ್ ಫಾಲ್ ಆಗ್ತಾ ಇದೆ ಅಂತ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಟ್ಯಾಲೋಜೆನ್ ಎಫ್ಲೂವಿಯಂ. ಸೊ ಇಂಥ ಕೇಸಸ್ ಅಲ್ಲಿ ನಾವು ಅವ್ರಿಗೆ ಸ್ಟ್ರಿಕ್ಟ್ ಡೈಟ್ ಅಡ್ವೈಸ್ ಮಾಡ್ತೀವಿ ಟ್ರೀಟ್ಮೆಂಟ್ ಜೊತೆಗೆ. ಮತ್ತೆ ಅವರು ನಿದ್ದೆ ಮಾಡುವಂತ ಪ್ಯಾಟರ್ನ್ ಅನ್ನ ಕೇಳ್ಕೊಂಡು ಅದ್ರ ಕರೆಕ್ಷನ್ಸ್ ಹೇಳ್ತೀವಿ. ಸೊ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ. ಇದ್ರ ಜೊತೆಗೆ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಕೂದಲು ಗ್ರೋತ್ ಆಗ್ಲಿಕ್ಕೆ ನಮ್ಮಲ್ಲಿರುವಂತಹ ಆಹಾರ ಪದ್ಧತಿಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಪೇಷಂಟ್ಗೆ. ಇದರ ಜೊತೆಗೆ ನಮ್ಮಲ್ಲಿರುವಂತ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ ಅನ್ನ ಅಡ್ವೈಸ್ ಮಾಡ್ತೀವಿ. GFC ಆಗಿರ್ಬೋದು, QR ಆಗಿರ್ಬೋದು, ಹೇರ್ ಎಕ್ಸೋಸೋಮ್ಸ್ ಆಗಿರ್ಬೋದು, ಈ ತರ ಬೇರೆ ಬೇರೆ ವಿಧದ ಹೇರ್ ಗ್ರೋತ್ ಟ್ರೀಟ್ಮೆಂಟ್ಸ್ ಇದಾವೆ. ಬಟ್ ಇವ್ರಿಗೆ ಅಡ್ವೈಸ್ ಮಾಡಿರೋದು ಬೇಸಿಕ್ GFC ಟ್ರೀಟ್ಮೆಂಟ್. ಇದರಿಂದ ಅವರು ಹೇರ್ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ. ಆಲ್ಮೋಸ್ಟ್ ಇವಾಗ 3 to 4 ಸೆಷನ್ಸ್ ಮುಗ್ದಿದಾವೆ. ಬಟ್ ಸ್ಟಿಲ್ ಅವ್ರದ್ದು ಇನ್ನೂ 2-3 ಸೆಷನ್ಸ್ ಪೆಂಡಿಂಗ್ ಇದೆ. ಇವಾಗ ಅವ್ರಿಗೆ ಹೇರ್ ಗ್ರೋತ್ ಚೆನ್ನಾಗಿ ಬಂದಿದೆ. ಅವರೇ ಹೇಳ್ತಾರೆ, ಅವ್ರ ಒಪಿನಿಯನ್ ಕೇಳ್ಕೊಳ್ಳಿ. ಹಾಯ್ ವಿದ್ಯಾ, ಹೇಳಿ ಹೇಗಿತ್ತು ಹೇರ್ ಫಾಲ್ ಎಲ್ಲ ಹೇಗಿದೆ? ನೀವ್ ಬಂದಿತ್ತೆ ಹೇರ್ ಫಾಲ್ ಪ್ರಾಬ್ಲಮ್ಗೆ ಅಂತ. ಇವಾಗ ನೀವು ಕೊಟ್ಟಿದ್ದ ಡಯಟ್ ಇಂದ ಮತ್ತೆ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಇಂದ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಮತ್ತೆ ಆಲ್ರೆಡಿ 4th ಸೆಷನ್ ಬೇಬಿ ಹೇರ್ಸ್ ಎಲ್ಲ ರಿಗ್ರೋತ್ ಆಗಿದೆ. ಗ್ರೋತ್ ಆಗಿದೆ. ಸೊ ವಿ ಕ್ಯಾನ್ ಸಿ ದ ಬೇಬಿ ಹೇರ್ ಗ್ರೋತ್ ಹಿಯರ್ ಅಂಡ್ ಆಲ್. ಓಕೆ, ಫ್ರಂಟ್ ಅಲ್ಲೆಲ್ಲ ಅದೇ ಬೇಬಿ ಹೇರ್ಸ್ ಜಾಸ್ತಿ ಬಂದಿದೆ. ಸೊ ಇವಾಗ ನಿಮ್ಗೆ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗಿದೆ. Control ಆಗಿದೆ. ಬಟ್ ತುಂಬಾ ಬೇಬಿ ಹೇರ್ ಗ್ರೋತ್ ಚೆನ್ನಾಗಿ ಗ್ರೋ ಆಗಿದೆ. ನೀವು ಬೇರೆ ಬೇರೆ ಟ್ರೀಟ್ಮೆಂಟ್ ಏನಾದ್ರು ಹೋಮ್ ಕೇರ್ ಏನಾದ್ರು ಟ್ರೈ ಮಾಡಿ? ಮನೆಗೆಲ್ಲ ತುಂಬಾ ಟ್ರೈ ಮಾಡಿದ್ದೆ ಹೇರ್ ಪ್ಯಾಕ್ ಎಲ್ಲ. ಅದೆಲ್ಲ ಅದು ಅಷ್ಟೊಂದು ಯೂಸ್ಫುಲ್ ಆಗಿಲ್ಲ. ನಾನು ಇಲ್ಲಿಗೆ ಇದು 4th ಸೆಷನ್ ಬರ್ತಾ ಇರೋದು. 3 months ಇಂದ ಟ್ರೀಟ್ಮೆಂಟ್ ತಗೊಂತಾ ಇದೀನಿ. ಇವಾಗ ನಂಗೆ ಹೇರ್ ಫಾಲ್ ಸ್ವಲ್ಪ ಕಮ್ಮಿ ಆಗಿದೆ, ಹೇರ್ ಗ್ರೋತ್ ಚೆನ್ನಾಗಿದೆ. ಕೂದಲದು ಸ್ವಲ್ಪ ಡೆನ್ಸಿಟಿ ಥಿಕ್ನೆಸ್ ಎಲ್ಲ ಚೆನ್ನಾಗಿ ಬೆಳೆದಿದ್ಯಾ? ನಿಮ್ಗೆ ಕೋಮ್ ಮಾಡುವಾಗ ಅದೆಲ್ಲ ಅರ್ಥ ಆಗ್ತಾ ಇದೆ? ಚೆನ್ನಾಗಿದೆ. ಹೇಗೆ ಟೆಕ್ಸ್ಚರ್ ಚೇಂಜ್ ಆಗಿದೆ ಎಲ್ಲ? ಚೆನ್ನಾಗಿದೆ ಮೇಡಮ್. ಓಕೆ. ಸೊ ನಿಮ್ದು ಡೈಟ್ ಎಲ್ಲ ಏನೇನ್ ಕರೆಕ್ಷನ್ ಮಾಡಿಸ್ಕೊಂಡ್ರಿ ಅದನ್ನ ಹೇಳಿ. ಇವಾಗ ನೀವು ಕೊಟ್ಟಿದ್ದ ಡಯಟ್ ಇಂದ ಅದೇ ಪ್ರೋಟೀನ್ ರಿಚ್ ಫುಡ್, ಐರನ್, ಅದು ರಿಚ್ ಫುಡ್ ಜಾಸ್ತಿ ತಿಂತಾ ಇದ್ದೀನಿ. ಮುಂಚೆ ಎಲ್ಲ ಅಷ್ಟು ಕೇರ್ ಮಾಡ್ತಾ ಇರ್ಲಿಲ್ಲ. ಇವಾಗ ನೀವು ಹೇಳಿದ್ಮೇಲೆ ಕೇರ್ ಮಾಡ್ತಾ ಇರೋದು. ಓಕೆ. ಇವಾಗ ಸ್ಲೀಪ್ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿದ್ರಾ? ಇವಾಗ ಹೇಗಿದೆ? ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಮೇನ್. ಓಕೆ. ಸೊ ಸ್ಟ್ರೆಸ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಯು ಆರ್ ಟೇಕಿಂಗ್ ಕೇರ್. ಓಕೆ. ಥ್ಯಾಂಕ್ಸ್ ಟು ದಿವಾಸ್. ಮುಂಚೆ ತುಂಬಾ ಈ ಹೇರ್ ಫಾಲ್ ಇಂದಾನೆ ಇನ್ನ ಟೆನ್ಷನ್ ಜಾಸ್ತಿ ಆಗ್ತಾ ಇತ್ತು. ಇವಾಗ ಸ್ವಲ್ಪ ಪೀಸ್ಫುಲ್ ಆಗಿದ್ದೀನಿ. ಓಕೆ. ಓಕೆ. ಏನಾದ್ರು ಇನ್ನು ಹೇಳ್ಬೇಕು ಅನ್ಕೋತೀರಾ ನಮ್ ವೀಕ್ಷಕರಿಗೆ? ಎಲ್ಲ ಬನ್ನಿ ಟ್ರೈ ಮಾಡಿ. ತುಂಬಾ ಕಡಿಮೆ ಕಾಸ್ಟ್ ಮಾಡ್ಕೊಡ್ತಾ ಇದ್ದಾರೆ, ಮತ್ತೆ ಫ್ರೆಂಡ್ಲಿ ಇದ್ದಾರೆ. ಥ್ಯಾಂಕ್ ಯು ವೀಕ್ಷಕರೇ. ನೋಡಿದ್ರಲ್ಲ, ಅವ್ರದ್ದು ರಿಸಲ್ಟ್ ಬಂದಿದೆ. ಸೊ ಟ್ರೈ ಮಾಡಿ, ಬಂದು ಟ್ರೀಟ್ಮೆಂಟ್ ತಗೊಳ್ಳಿ, ನಿಲ್ಸಿ.